ಫೈನಲ್ ಡೇ ಆಫ್ ದಿ ಕಾಲೇಜ್. ಇಷ್ಟು ಪ್ರೈಸಸ್ ಇದೆ. ಇದು ಸಂತೋಷಿಗೆ ಒಂದಿದೆ, ಅವನಿಗೆ ಗೊತ್ತಿಲ್ಲ ಅದು, ಬಟ್ ಸರ್ಪ್ರೈಸ್ ಟ್ರೋಫಿ ಅವನಿಗೆ. ಪ್ರೈಸ್ ಇವಾಗ ಅವಾರ್ಡ್ ಕೊಡ್ಬೋದು, ಅದಕ್ಕೆ ರೆಡಿ ಆಗ್ತದೆ. ಇಷ್ಟು ವರ್ಷದಲ್ಲಿ ನನಗೆ ಮಾರ್ನಿಂಗು ತುಂಬ ಹಚ್ಕೊಂಡಿದ್ದು ಅಂದರೆ ಸ್ಕೂಲ್ ಡೇಸಲ್ಲಿ ಒಂದು 2-3 ಜನ ಇದ್ದರು. ಅವರು ಬಿಟ್ಟರೆ ನೆಕ್ಸ್ಟ್ ನಾನು ಅಷ್ಟು ಹಚ್ಕೊಂಡಿದ್ದು ಅಂದರೆ ಸಂತೋಷ್ ನಾನು. ಬಟ್ ಮಜಾ ಆಯಿತು. SFGC ದಿ ಬೆಸ್ಟ್ ಕಾಲೇಜ್. ಬೈಕೋಬೋದು ಕಾಲೇಜ್ನ, ಎಷ್ಟೋ ಜನ ಹೊಗಳ್ಬೋದು, ಬೈಬೋದು, ಏನೋ ಅವ್ರವ್ರಿಗೆ ಇಷ್ಟ ಬಂದಂಗೆ ಮಾಡ್ಬೋದು. ನಾವು ಬೈಕೊಂಡಿಲ್ಲ ಅಂತಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಏನು ಅಂತ ನಾನು ಹೇಳಕ್ ಹೋಗಲ್ಲ. ಆಲ್ರೆಡಿ ಟೈಟಲ್ ತಮ್ಮನೆಲ್ಲ ನೋಡಿರ್ತೀರಾ. ಫೈನಲ್ ಡೇ ಆಫ್ ದಿ ಕಾಲೇಜ್. ಇದನ್ನ ಎಲ್ಲರೂ ಎಮೋಷ್ನಲ್ ಆಗಿ ಹೇಳ್ತಾರೆ, ನಾನು ನಡ್ಕೊಂಡು ಹೇಳ್ತೀನಿ, ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ನಮ್ಮ ಬಾಸ್ ಇದ್ದಾರೆ, ಟೆಕ್ನಿಷಿಯನ್ ಯಾವ ಸಾಂಗ್ ಆ ಸಾಂಗ್ ಆಗ್ತಾನೆ. ಅದು ಹುಡುಗಿರು ಕೇಳೋದು ಮಾತ್ರ ಆಗ್ತದೆ, ಹುಡುಗರು ಕೇಳಿದ್ರೆ ಆಗಲ್ಲ. ಇದೆಲ್ಲ ಮಾಡುತ್ತಾ ಮಗು ಪರವಾಗಿಲ್ವೇ, ಯಾವನೋ ಅಂತ ಬೈತಾನೆ, ಕೂಗಾಡ್ತಾನೆ, ಹೆಡ್ಸೆಟ್ ಬೇರೆ ಹಾಕೊಂಡು ಅವ್ನಿಗೆ ಹೇಳ್ಕೊಂತೀವಿ. ಆ್ಯಂಡ್ ಗೊತ್ತಿಲ್ಲ, ಇನ್ನೊಂದು ಸ್ವಲ್ಪ ದಿನ ಆಗಲಿ ಅವ್ರಿಗೂ ಅಭ್ಯಾಸ ಆಗುತ್ತೆ. ಮಾತಾಡೋ ನೀನೇನು ಏನು ಮಾತಾಡ. ಓ ಅದೇನದು ಕೇಳಿಸ್. ನಮಸ್ಕಾರ, ಧನ್ಯವಾದ. ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ಟೆಂಗ್ ಮುಂಡೆ ಮಾಡ್ದಂಗೆ ಆಡೋದನ್ನ ಬಿಡಿ. ಜೌರಾಣೆ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ. ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಮಾತಾಡೋದು ಎಂಡೇ ಮಾಡ್ಬಿಟ್ಟೆ. ಸೊ ಗೈಸ್, ಇವತ್ತಿನ ಬ್ಲಾಗಲ್ಲಿ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡೋಣ. ಆ್ಯಂಡ್ ಬನ್ನಿ ಒಳಗೆ ಹೋಗಿ, ಅದು ಮೇಲ್ಗಡೆ ತಂದು ನಡೀತಿರೋದು, ಮೇಲ್ಗಡೆ ಆಡಿಟೋರಿಯಮಲ್ಲಿ ನಡೀತಿರೋದು. ಬನ್ನಿ ಹೋಗೋಣ. ಗೈಸ್, ಸುದೀಪ್ ಸರ್ ಜಾಕೆಟ್ ಮಾಡಿದ್ದೆ, ಹಾಕ್ಕೊಂಡಿದ್ದೆ. ಸೊ ಇವಾಗ ಇಷ್ಟು ಪ್ರೈಸಸ್ ಇದೆ. ಇದರಲ್ಲಿ 2 ಪ್ರೈಸ್ ಬಂದಿದೆ. ಆ್ಯಂಡ್ ಸಂತೋಷಿಗೆ ಒಂದಿದೆ, ಅವನಿಗೆ ಗೊತ್ತಿಲ್ಲ ಅದು, ಬಟ್ ಸರ್ಪ್ರೈಸ್ ಟ್ರೋಫಿ ಅವನಿಗೆ. ಆ್ಯಂಡ್ ಟೆಕ್ನಿಷಿಯನ್ ಅಂತ ಹೇಳ್ತೀನಲ್ಲ ಸುವರ್ ಜೊತೆ ಅರುಣ್ ಅಂತ. ಆ್ಯಂಡ್ ಹುಡುಗಿರ ರಸಿಕಾ ಇಲ್ಲಿದ್ದಾನೆ. ಹಾಯ್ ಮಿಸ್ಸಿಂಗ್ ಯು ಬ್ರೋ, ಮಿಸ್ ಯು. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಇಷ್ಟು ದಿನ ಹೇಳಿಲ್ಲ, ಈಗ ಸೂಪರ್ ಮಗ, ಸೂಪರ್. ಇಷ್ಟು ದಿನ ಇವ್ರ ಜೊತೆ ಓಡಾಡ್ಕೊಂಡಿದ್ದೆ, ಜೂನಿಯರ್ಸ್ ಅಲ್ಲಿ ಯಾರು ಫ್ರೆಂಡ್ಸ್ ಇರ್ಲಿಲ್ಲ. ಇವ್ರ ಜೊತೆ ಅಲ್ಲ, ಹುಡುಗಿರ ಜೊತೆ ಇಲ್ಲ, ಹುಡುಗಿರ ಅಂದ್ರೇನು ಗೊತ್ತಿಲ್ಲ, ಹುಡುಗಿರ್ ಪ್ರವಾಸ ಮಾಡಿಲ್ಲ. ಸೀನಿಯರ್ಸೇ ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ಗೈಸ್. ಈಗ ಮೇಲ್ಗಡೆ ಅವ್ರವ್ರ ಫ್ರೆಂಡ್ಸ್ ಜೊತೆ ಅವ್ರವ್ರು ಇದ್ರು, ಇವಾಗ ನನ್ನ ಫ್ರೆಂಡ್ ಜೊತೆ ನಾನು. ರಸಿಕಾ ಹೊಸ ಬಟ್ಟೆ ಹಾಕೊಂಡವನೆ, ಹೊಸ ಶರ್ಟ್ ಹಾಕೊಂಡವನೆ, ನೋಡಿ ರಿಯಾಕ್ಷನ್. ನೋಡಿ ಗೈಸ್, ಇವಾಗ ಸೌಂಡ್ ಆದ್ರೆ ಆಫ್ ಮಾಡ್ತೀನಿ ತಡಿಯೋ. ಯಾಕೋ ಶೇಟ್ ನೋಡ್ರಿ, ಶೇಟ್ ನೋಡ್ರಿ ಇದ್ದೇ ಇಲ್ಲ ಗುರು, ನೆನ್ನೆಯಿಂದ ನೋಡು ಚಾನಲ್ ಇಂದ ಹಂಗೆ ಬರ್ತೈತಿ. 2 ದಿವಸದಿಂದ ಗಿರಾಕಾದ್ರೂ ಬಿಡ್ತಾನ ನೋಡ್ ಗುರು. 2 ದಿವಸದಿಂದ ಇಲ್ಲ, ಅವನು ಮನೇಲೇ ಇಲ್ಲ, ಅವನು ಶೂಟಿಂಗ್ ಅಲ್ಲಿ ಇದ್ದ. ಕಲರ್ಸ್ ಕನ್ನಡ ಶೂಟಿಂಗ್ ನೀನು ಬ್ರೋ ಪ್ರೆಸ್ ಅಣ್ಣ ಯಾಕೆ
ಪ್ರೆಸ್ ಅಂದ್ರೆ ಇದು ಪ್ರೆಸ್ ಅಲ್ಲ. ಅದನ್ನ ಹಾಕೊಂಡ್ ಬಂದ್ಬಿಡ್ಲಾ ಚಾನಲ್ ಐಡಿ ಕಾರ್ಡ್. ತಲೆಗೆ ಇಟ್ಬೇಡ ಸುಮಾರು ಹೆಂಗಿರ್ತಾರೆ. ಬೇಡ ಅಂತ ದೂರ ಇದೀನಿ, ಕೈಯಲ್ಲಾಗಲ್ಲ ಅಂತಲ್ಲ. ಸುಮ್ನೆ ನಮ್ಮನ್ನ ಇದ್ರಲ್ಲಿ ಎಳಿಬೇಡಿ, ನಿಮ್ಗೆ ಒಳ್ಳೇದಲ್ಲ. ನಿಮ್ಮಷ್ಟೆಲ್ಲ ಹಾಕಲ್ ಬರಲ್ಲ. ಆಮೇಲೆ ಬ್ಲ್ಯಾಕ್ ಅಲ್ಲಿ ಬರ್ಬೇಕಿತ್ತು. ಬ್ಲ್ಯಾಕ್ ಹಾಕಲ್ಲ ಕಣೋ, ಅದೇ ಪ್ರಾಬ್ಲಮ್. ಅಯ್ಯೋ ಕ್ಲೀನ್ ಹಾಕಿ ಬ್ರೋ ಪ್ರೆಸ್ ಮಾಡಿ ಬ್ರೋ. ಟೈಮ್ ಇಲ್ಲ ಅಲ್ಲ ಅದು. ಇಲ್ಲಿ ಕ್ಲಿಕ್ ಅಂತ ಇದೆ, ಇಲ್ಲಿ ಪ್ರೆಸ್ ಅಂತ ಇದೆ, ಯಾವ್ದನ್ನ ಮಾಡ್ಬೇಕು ಗೊತ್ತಿಲ್ಲ. ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ. ಗೈಸ್, ಇದು ನಮ್ಮ ಗಾರ್ಡನ್ ಏರಿಯಾ. ಆ ಕಡೆ ಇದೆಲ್ಲ PU ಬ್ಲಾಕ್ಸು ಆ್ಯಂಡ್ ಈ ಕಡೆ ಡಿಗ್ರಿ ಬ್ಲಾಕು. ಈ ಕಡೆ ನಮ್ಮ ಗಾರ್ಡನ್. ಎಷ್ಟೊಂದು ಎಲ್ಲ ಫೋಟೋಸ್ ಆಗಲಿ, ವಿಡಿಯೋಸ್ ಆಗಲಿ, ರೀಲ್ಸ್ ಆಗಲಿ ಮಾಡಿದ್ದೀವಿ. ಬನ್ನಿ. ಗೈಸ್, ಇವಾಗ ಅವಾರ್ಡ್ ಕೊಡ್ಬೋದು, ಅದಕ್ಕೆ Guys, let us all cheer up for the winners, please. The next event is Mahendi. Mahendi, the first place. Guys, please hurry up fast. Cinematography event winner, sir. The first place goes to Bhuvan B. Janki. That's a special appreciation award. The best cinematographer of SMTC, Santosh Nasigram DCA. ಗೈಸ್, ಬನ್ನಿ. ಕಾಲೇಜಿಗೆ ಫಸ್ಟ್ ಟೈಮ್ ನಾನು ಎಂಟ್ರಿ ಕೊಟ್ಟಿದಾಗ 4th ಫ್ಲೋರಲ್ಲಿ ಒಂದು ರೂಮಲ್ಲಿ ಒಂದು 3 ದಿನ ಕೂರಿಸಿದ್ರು ಅಂತ. ಅದಾದಮೇಲೆ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್ಮು ಎಲ್ಲ ಈ ಕ್ಲಾಸಲ್ಲಿ ಓದಿದ್ರು. ಆ್ಯಂಡ್ ನಾನು ಕೂತ್ಕೊಳ್ತಾ ಇದ್ದ ಪ್ಲೇಸ್ ಇಲ್ಲಿ ಹೆಂಗೆ ಅಂದರೆ ನನಗೆ ಆಲ್ಮೋಸ್ಟ್ ಗೊತ್ತಾಗ್ತದೆ. ನಿಮ್ಮ ಕಿಚ್ಚ ಸುದೀಪ ಅಂತ ಸೈನ್ ಮಾಡಿದ್ದೀನಿ. ಸೊ ನಾನು ಯಾವ್ಯಾವ ಕ್ಲಾಸ್ಗೆ ಹೋಗ್ತೀನೋ ಪ್ರತಿಯೊಂದು ಕ್ಲಾಸಲ್ಲೂ ನಾನು ಬರೀತಿದ್ದೆ. ಆ್ಯಂಡ್ ಎಷ್ಟೋ ಪೇಜಸ್ ಬರೆದು ಅದಿದೆಯೋ ಇಲ್ಲೋ ಗೊತ್ತಿಲ್ಲ. ಆ್ಯಂಡ್ ತುಂಬ ಮೆಮೊರೀಸ್ ಇದೆ ಈ ಕ್ಲಾಸಲ್ಲಿ. ಈ ಕ್ಲಾಸಿಂದಲೇ ನನಗೆ ಅಭಿಷೇಕ್ ಪರಿಚಯ ಆಗಿದ್ದು. ನಾನು ಬಿಟ್ಟು ಹೋದರೆ ಕಾಲೇಜನ್ನ ನೆಕ್ಸ್ಟ್ ಯಾವ ಹೋಗ್ತೀನಿ ಏನು ಗೊತ್ತಿಲ್ಲ. ಬಂದರೆ ಈ ಜಾಗ ಮಾತ್ರ ಅದಕ್ಕೆ ನಾನು ಮರೆಯಲ್ಲ. ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಬನ್ನಿ. ಆದಮೇಲೆ ಕಾರಿಡಾರ್ ತೋರಿಸ್ಬೋದು. ಆ್ಯಂಡ್ ಇವಾಗ 6th ಸೆಮ್ಮಲ್ಲಿ ನಾನು LEG ಹೋಗಿ 313 ಅಂತ ಇಲ್ಲಿ ಎಲ್ಲ ಕಡೆ ಹೋಗಿ ಯಾರು ಬರ್ತಾ ಇರಲಿಲ್ಲ ಕ್ಲಾಸ್ಗೆ. ಆ್ಯಂಡ್ ಒಮ್ಮೆ ಕೂತ್ಕೋಬೇಕಾಗಿತ್ತು. ಇವನ್ ಅಭಿಷೇಕ್ ಬರ್ತಾ ಇರಲಿಲ್ಲ ಬಿಕಾಸ್ ಆಫ್ ದ CS ಎರಡು ಮಾಡ್ತಾ ನಾನು, ಅದಕ್ಕೆ ಅವನು ಬರ್ತಾ ಇರಲಿಲ್ಲ. ಆ್ಯಂಡ್
ಮ್ಯಾಕ್ಸ್ ಅಂತ ನೋಡ್ಬೋದು ಆ್ಯಂಡ್ ಸುದೀಪ್ ಅಣ್ಣನ ಸೈನ್ ನೋಡ್ಬೋದು. ಕಿಚ್ಚ ಅಂತ ನೋಡ್ಬೋದು, ಕಿಚ್ಚ ಸುದೀಪ ಅಂತ ನೋಡ್ಬೋದು. ನಿಮಗೆ ಆಲ್ಮೋಸ್ಟ್ ಆಲ್ ಎಲ್ಲಿ ಕಿಚ್ಚ ಸುದೀಪ ಇಲ್ಲ ಸುದೀಪ ಇಲ್ಲ ಕಿಚ್ಚ ಎಲ್ಲಿ ಬರ್ತಿರುತ್ತೆ ಅದೆಲ್ಲ ನಾನು ಹೋಗಿದ್ದೆ, ಅಲ್ಲಿದ್ದೆ, ಅಲ್ಲಿ ಕುತ್ಕೊಂಡಿದ್ದೆ ಅನ್ನೋದೆಲ್ಲ. ಬಿಕಾಸ್ ಇಲ್ಲೆಲ್ಲಿ ಬರೀ ಹೋಗಿಲ್ಲ. ಈ ಕ್ಲಾಸಲ್ಲಿ ಅಷ್ಟು ಮೆಮೊರಿ ನನಗೇನಿಲ್ಲ ಗೈಸ್. ಬಿಕಾಸ್ ನನಗೆ ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಮಾತ್ರ ಅಭಿಷೇಕ್ ನನ್ನ ಜೊತೆ ಇದ್ದಿದ್ದು. ಥರ್ಡ್ ಸೆಮ್ಮಿಂದ ಅವನು ಪಾಪ ಸಿ ಎಸ್ ಎರಡು ಓದ್ಕೊಳಕ್ಕೆ ಅಂತ ಅವನು ಬರ್ತಾ ಇರಲಿಲ್ಲ. ಆ್ಯಂಡ್ ನನಗೆ ಮೆಮೊರಿ ಅಂತ ಇದ್ದಿದ್ದು ನಾನು ನಾನು ಹೋಗೋ ಸ್ಟಾಫ್ ರೂಮ್ ಆಮೇಲೆ ತೋರಿಸ್ತೀನಿ. ಅಲ್ಲಿ ನಾನು ಟೈಮ್ ಸ್ಪೆಂಡ್ ಮಾಡಿ ಅಷ್ಟು ಯಾರೂ ಸ್ಪೆಂಡ್ ಮಾಡಿಲ್ಲ ಇವತ್ತಂತ ಹೇಳ್ತೀನಿ, ಯಾರು ಮಾಡಿಲ್ಲ ಅಂತ ಅನ್ಕೊತೀನಿ, ಗೊತ್ತಿಲ್ಲ. ಆ್ಯಂಡ್ ದಿಸ್ ಈಸ್ ಅ ಮಾನಿಟರ್ ಗೈಸ್. ಫಸ್ಟ್ ನಾನು ಹೇಳಿದ್ದಲ್ಲ, ಫಸ್ಟ್ ಡೇ ನಾನು ಕಾಲೇಜಿಗೆ ಎಂಟ್ರಿ ಕೊಡಿದಾಗ ಅಲ್ಲಿ ಲಾಸ್ಟಲ್ಲಿ ಒಂದು ರೂಮ್ ಇದೆ 414 ಅಂತ. ಆ ರೂಮಲ್ಲಿ ಒಂದು 2 ದಿನ ಕೂತಿದ್ವಿ. ಆಮೇಲೆ ಆ ರೂಮ್ ಬಂದಿದೆ 303ಗೆ. ಆ್ಯಂಡ್ ಅಷ್ಟೇ, ಇನ್ನೇನು ಮೆಮೊರೀಸ್ ಇಲ್ಲ ನನಗೆ. ಟೀಚರ್ಸ್ ಜೊತೆ ಇಲ್ಲಿ ನೆನಪಿದೆ. ಆ್ಯಂಡ್ ನಾನು ಮಾಡ್ತಾ ಇದ್ದ ಕೆಲಸ ನನಗೆ ನಿಯತ್ತಾಗಿ ಅದು ನೆನಪಿದೆ, ಚೆನ್ನಾಗಿ ಮಾಡಿದ್ದೀನಿ ಅಂತ ನೆನಪಿದೆ. ಅದು ಬಿಟ್ಟರೆ ಫ್ರೆಂಡ್ಸ್ ಅಂತ ಬಂದಾಗ ನಥಿಂಗ್. ಬಿಕಾಸ್ ಅಭಿ ಒಬ್ಬ ಬಿಟ್ಟರೆ ನನಗೆ ಪರಿಚಯನೇ ಇರಲಿಲ್ಲ ಯಾರು. ಕೀರ್ತನ ಅಂತ ಇತ್ತು, ಅವಳು ಇದ್ದಾಳೆ, ಈಗಲೂ ಪರಿಚಯ, ಟಚ್ಚಲ್ಲೇ ಇದ್ದೀವಿ. ಅದು ಬಿಟ್ಟು ಜಾಸ್ತಿ ಯಾರು ನನಗೆ ಕನೆಕ್ಷನ್ ಇಟ್ಕೊಂಡಿಲ್ಲ. ಲಾಸ್ಟಲ್ಲಿ ನನಗೆ ಸೋಷಿಯಲ್ ಮೀಡಿಯಾ ಟೀಮ್ಗೆ ನನ್ನ ಕರೆದಾಗ ಅವಾಗ ನನಗೆ ಸಂತೋಷ್ ಪರಿಚಯ ಆಗಿದ್ದು. ಸಂತೋಷಿಂದ ಸತ್ಯ ಪರಿಚಯ ಆದ. ಇಷ್ಟು ವರ್ಷದಲ್ಲಿ ನನಗೆ ಬಾಂಡಿಂಗು ತುಂಬ ಹಚ್ಕೊಂಡಿದ್ದು ಅಂದರೆ ಸ್ಕೂಲ್ ಡೇಸಲ್ಲಿ ಒಂದು 2-3 ಜನ ಇದ್ದರು. ಅವರು ಬಿಟ್ಟರೆ ನೆಕ್ಸ್ಟ್ ನಾನು ಅಷ್ಟು ಹಚ್ಕೊಂಡಿದ್ದು ಅಂದರೆ ಸಂತೋಷನ. ಅದು ಬಿಟ್ಟರೆ ಬೇರೆ ನಥಿಂಗ್ ಎಲ್ಸ್ ನನಗೆ ಮಿಕ್ಕಿದ್ದು ಏನೇನೂ ಇಲ್ಲ. ಬಟ್ ಒಂದು ಹೆಸರು ಮಾಡಿದ್ದೀನಿ ಅಂತ ಅನ್ಕೊತೀನಿ, ಮಾಡಿಲ್ಲ ಅಂದರೆ ಪರವಾಗಿಲ್ಲ. ನನ್ನ ಮನಸ್ಸಿಗೆ ತೃಪ್ತಿ ಆಗಷ್ಟು ನಾನು ಕೆಲಸ ಮಾಡಿದ್ದೀನಿ. ಆ್ಯಂಡ್ ಏನೇನು ನನ್ನ ಟ್ಯಾಲೆಂಟ್ಸ್ ಇತ್ತು, ನಾನು ಏನೇನು ಇಂಪ್ರೂವ್ ಮಾಡ್ಬೋದು, ಏನೇನು ಪ್ರಾಕ್ಟೀಸ್ ಮಾಡ್ಬೋದು, ಅದು ಪ್ರತಿಯೊಂದು ನಾನು ಮಾಡಿ ಈಗ. ಆ್ಯಂಡ್ ದಿಸ್ ವಾಸ್ ಮೈ ಮೆಮೊರೀಸ್. ಅಷ್ಟೇ. ಥ್ಯಾಂಕ್ ಯು ಸತ್ಯ. ಸೆಕೆಂಡ್ ಇಯರ್ ಅಲ್ಲಿ ನಮ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ. ನಮ್ಮ ಜೀವನ ಎಲ್ಲ ಸೀನಿಯರ್ಸ್ ಜೊತೆನೆ ಆಯ್ತು. ಇಂಥ ಸೀನಿಯರ್ಸ್ ಸಿಗ್ತಾನೆ ಅಂತ ನನ್ನ ಜೀವನದಲ್ಲಿ ಅನ್ಕೊಂಡಿಲ್ಲ. ಹೋದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ. ಅಲ್ಲಿ ಇದ್ರಲ್ಲಿ ಬರ್ತಿದೆ ರವಿ ಸೋಮವಾರ ಜನ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ? ಹಿಂಗಿದ್ದಿದ್ದ ದೋಸೆ ನಂಗೆ ತುಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಅಯ್ಯೋ, ಬಿಟ್ಬಿಡು ಬಿಟ್ಬಿಡು ಬಿಟ್ಬಿಡು, ನೀನ್ ನನ್ನ ಪ್ರಾಣ ಬಿಟ್ಬಿಡು ಅನ್ನು. ಬೇಕಾದ್ರೆ ಬಿಟ್ಬಿಡ್ತೀನಿ, ದಯವಿಟ್ಟು ಅದೊಂದು ಮಾತ್ರ ಕೇಳ್ಬೇಡ.
ಥ್ಯಾಂಕ್ ಯು. ಯಾರೋ ಅಳ್ತಿದ್ದಾರೆ. ಏನಕ್ಕೆ? ಅದೇನಿಲ್ಲ, ಕಾಲೇಜು ಇಷ್ಟು ಬೇಗ ಎಂಡ್ ಆಗುತ್ತೆ ಜೋರಾಗಿ ಮಾತಾಡು. ಕಾಲೇಜ್ ಇಷ್ಟು ಬೇಗ ಎಂಡ್ ಆಗುತ್ತೆ ಅನ್ಕೊಂಡಿರಲಿಲ್ಲ. ನಾನು ತುಂಬಾ ಕೆಟ್ಟದಾಗ ಕಾಣಿಸ್ತಿರ್ತೀನಿ. ಹತ್ತು ದಯವಿಟ್ಟು ಇದನ್ನ ವ್ಲಾಗಲ್ಲಿ ಹಾಕ್ಬೇಡ. ನಾಳೆ ಮಾತಾಡೋಣ ಬನ್ನಿ, ತಲೆ ಕೆಡಿಸ್ಕೊಬೇಡಿ. ಹಾಕೆ ಬೇಡ. ಬಟ್ ಮಜಾ ಆಯ್ತು. SFGC ದಿ ಬೆಸ್ಟ್ ಕಾಲೇಜ್. ಫಸ್ಟ್ ಪ್ರೈಸ್ ಫಾರ್ ವಿಡಿಯೋಗ್ರಫಿ ಫಾರ್ ಗೋಸ್ ಟು Bhuvan. ಥರ್ಡ್ ಪ್ರೈಸ್ ಫಾರ್ ಪೇಂಟ್. ಸ್ಟೂಡೆಂಟ್ ವಾಲಂಟಿಯರ್ ಸಂತೋಷ ನಿಂಗೆ ಬರ್ಬೇಕಾಗಿರೋದು. ಆದ್ರೂ Bhuvan ನನಗೆ ಬರ ಆಗಿಲ್ಲ. ನಾನಂದ್ರೆ ಅವನು, ಅವನಂದ್ರೆ ನಾನು. ಓ ಗೆಳೆಯ ಫಸ್ಟ್ ಪ್ರೈಸ್ ಫಾರ್ ಫೋಟೋಗ್ರಫಿ. ಅದು ವಿಡಿಯೋಗ್ರಫಿ, ಫೋಟೋಗ್ರಫಿ. ಇದೊಂಥರ ಪ್ರೈಸು ಫಾರ್ ಸ್ಟೂಡೆಂಟ್ ವಾಲಂಟಿಯರ್. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಿ. ಗೈಸ್, ಫೈನಲಿ ಫೇರ್ವೆಲ್ ಆ್ಯಂಡ್ ಕಾಲೇಜ್ ಎಂಡ್ ಆಯಿತು. ಮಾತಾಡೋಕ್ಕೆ ಮಾತಿಲ್ಲ, ಹೇಳೋದಕ್ಕೆ ಮಾತಿಲ್ಲ. ಆ್ಯಂಡ್ ಹೇಳ್ತಿಲ್ವ ಏನು ಮಾತಾಡ್ಬೇಕು, ಏನು ಗೊತ್ತಾಗ್ತಿಲ್ಲ. ಆಗ್ಲಿಂದ ಬ್ಲಾಗ್ ಎಂಡ್ ಮಾಡಬೇಕು, ಹಿಂಗೆ ಮಾತಾಡ್ಬೇಕು, ಹಂಗೆ ಮಾತಾಡಬೇಕು ಅಂತೆಲ್ಲ ಬಂದೆ. ಬಟ್ ಈಗ ಇಲ್ಲೇನು ಮಾತೇ ಬರ್ತಿಲ್ಲ. ಆ್ಯಂಡ್ ಕಾಲೇಜ್ ಆಗೋಯ್ತು ಇಷ್ಟು ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ನಾವು ಸಿಕ್ಕಿ 5th ಸೆಮ್ ಸಿಕ್ಕಿದ್ದು, ಅದು ಫೈನಲ್ ಇಯರಲ್ಲಿ ಸಿಕ್ಕಿದ್ದೀವಿ. ಏನು ಹೇಳಬೇಕು, ಏನು ಮಾತಾಡಬೇಕು ಗೊತ್ತಿಲ್ಲ. ಬೈಕೋಬೋದು ಕಾಲೇಜ್ನ, ಎಷ್ಟೋ ಜನ ಹೊಗಳ್ಬೋದು, ಬೈಬೋದು, ಏನೋ ಅವ್ರವ್ರಿಗೆ ಇಷ್ಟ ಬಂದಂಗೆ ಮಾಡ್ಬೋದು. ನಾವು ಬೈಕೊಂಡಿಲ್ಲ ಅಂತಲ್ಲ, ಇರೋದು ಫ್ಯಾಕ್ಟೇ ಹೇಳ್ತಾ ಇದ್ದೀನಿ. ನಾನು ಸುಳ್ಳೆಲ್ಲ ಹೇಳಕ್ಕೆ ಹೋಗಲ್ಲ. ಏನಿದೆ ಅದು ಇಲ್ಲಂಗೆ ಹೇಳ್ತಾ ಇದ್ದೀನಿ. ಕಾಲೇಜ್ ಸೇರ್ದಾಗಿಂದ ಯಾಕನ್ನ ಸೇರ್ಕೊಂಡು ಬಂದಿಲ್ಲ ಅಂದರೆ ಕಾಲೇಜ್ ಸ್ಟೂಡೆಂಟೇ ಅಲ್ಲ. ಇನ್ನೊಂದೇನು ಅಂದರೆ ಹಂಗೆ ಬೈಕೊಂಡಿದ್ದು ಇದೆ. ಆ್ಯಂಡು ತುಂಬ ಒಂದೊಂದ್ಸಲ ನಮ್ಮ ಕಾಲೇಜು ಅಂತ ಅಂದಿದ್ದು ಇದೆ. ಯಾವುದೇ ಸಿಚುವೇಶನ್ ಆಗಲಿ ಹೇಳಿದ್ದೀವಿ. ಎಲ್ಲ ಟೀಚರ್ಸು, ಪ್ರಿನ್ಸಿಪಲ್ಲು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಕಾಲೇಜಿಗೆ ಥ್ಯಾಂಕ್ ಯು, ಬಿಕಾಸ್ ಇಂಥ ಫ್ರೆಂಡನ್ನ ನನಗೆ ಸಿಕ್ಕಿದ್ದಕ್ಕೆ. ಆ್ಯಂಡ್ ಬಿಕಾಸ್ ನನಗೆ ಹೇಳಿದ್ನಲ್ಲ, ಕ್ಲಾಸ್ ರೂಮ್ ತೋರಿಸ್ದೆ, ಎಲ್ಲರನ್ನೂ ತೋರಿಸ್ದೆ. ಆ್ಯಂಡ್ ಫಸ್ಟ್ ಟೈಮಲ್ಲಿ ಯಾರ್ಯಾರು ಇದ್ದರು ಎಲ್ಲ ಬಂದು ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರ ಖುಷಿ ಇದ್ದಾಗ ನನ್ನ ರೇಗಿಸ್ತಾಯಿದ್ರ, ಇಲ್ಲ ನನ್ನ ಬೈಕೊಂತಿದ್ರ, ಇಲ್ಲ ನನ್ನ ಪ್ರೀತಿನ ಮಾತಾಡ್ತಿದ್ರ, ಏನೋ ನಂಗೆ ಗೊತ್ತಿಲ್ಲ. ಬಟ್ ಅವ್ರಿಗೆ ಖುಷಿ ಆಗ್ತಿತ್ತಲ್ಲ, ನಾನು ಸುಮ್ಮನಿದ್ದೆ. ಯಾವುದಕ್ಕೂ ತೋರಿಸ್ಬಿಡು. ಅಲ್ಲಿ ನೋಡಲ್ಲಿ ಬಂದು ಮಾತಾಡ್ಸಿದ್ರು, ತಪ್ಕೊಂಡ್ವಿ. ಆ್ಯಂಡ್ ಸಾರಿ ಕೇಳಿದ್ರು. ಸಾರಿ ನಂಗೆ ಬೇಕಾಗಿಲ್ಲ. ಯಾವತ್ತಿದ್ರು ಇಲ್ಲಿರ್ತೀರಾ, ಇಲ್ಲೇ ಇರ್ತೀರಾ. ತುಂಬಾ ಜನರನ್ನ ಇಲ್ಲಿ ಇಟ್ಕೊಂಡಿದ್ದೆ ಚಿನ್ನ. ಯಾರ್ಯಾರು ಗಾಂಚಲಿ ಮಾಡೋರು ಅವ್ರನ್ನೆಲ್ಲ ಇಲ್ಲಿಗೆ ಹಾಕಿದ್ರು. ಇನ್ನೂ ಗಾಂಚಲಿ ಮಾಡಿದ್ರೆ ಗೊತ್ತಲ್ಲ. ಅವತ್ತು ಇಲ್ಲೇ ಇದ್ದೀರಿ, ಇವತ್ತು ಇಲ್ಲೇ ಇದ್ದೀರಾ. ಒಂದಿನ ಮಾತಾಡ್ದಿರ ಬಿಟ್ಟರೆ ನಾನು ಇವನು ಎಷ್ಟೋ ಸಲ ಕಿತ್ತಾಡಿದ್ದೀವಿ. ತುಂಬ ಸೀರಿಯಸ್ ಆಗಿದ್ದು ಇದೆ. ಎಲ್ಲ ಏನಿಲ್ಲ, ಅದೆಲ್ಲ ಇದೆಲ್ಲ ಗುರು. ಫ್ರೆಂಡ್ಶಿಪ್ ಅಲ್ಲಿ ಒಂದಿಷ್ಟು ಜಗಳ ಕಾಮನ್ ಎಲ್ಲ ಕಾಂಪ್ರಮೈಸ್ ಮಾಡಿ ಸಾಂಗ್ ಆಗ್ತದೆ, ಕೇಳಿಸ್ಕೊಂಡ್ಬಿಡಿ. ಆ್ಯಂಡ್ ಇನ್ನೊಂದೇನು ಅಂದರೆ ಪ್ರತಿಯೊಬ್ಬರಿಗೂ ಇವತ್ತು ತನಕ ಯಾರು ಸಪೋರ್ಟ್ ಮಾಡಿದ್ರು, ಪ್ರತಿಯೊಬ್ಬರು ವಾಚ್ಮ್ಯಾನ್ ಅಣ್ಣ ಆಗಿರ್ಬೋದು, ಕ್ಲೀನಿಂಗ್ ನೋಡಿ ಬರ್ತಾರೆ. ಸಪೋರ್ಟ್ ಅಂದ್ರೆ ಹೆಂಗ್ ಮಾಡ್ತಾರೆ ಸ್ನ್ಯಾಪಲ್ಲಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ 5 ಪ್ರೈಸ್ ಸಿಕ್ಕಿದೆ. ಅದರಲ್ಲಿ ಇವನಿಗೊಂದು ಬೆಸ್ಟ್ SFGC ಸಿನಿಮಾಟೋಗ್ರಫರ್ ಅಂತ. ಈ ಡಿಸರ್ವ್ ಇಟ್. ಸೊ ಗೈಸ್, ನಾನು ಜಾಸ್ತಿ ಮಾತಾಡೋಕ್ಕೆ ಏನೂ ಇಲ್ಲ. ಆ್ಯಂಡ್ ಪ್ರತಿಯೊಬ್ಬರು ಹೆಸರು ತೊಗೋಬೇಕು ಅಂದರೆ ಒಂದು ದಿನ ಬೇಕಾಗುತ್ತೆ. ಈ ಕಾಲೇಜಲ್ಲಿ ನನಗೆ ಫಸ್ಟ್ ಡೇಯಿಂದ ಸಿಕ್ಕಿದ್ದು ದರ್ಶನ್ ಜಿ ಅಂತ. ಅವನು ಮರೆಯಲ್ಲ ನಾನು. ಆ್ಯಂಡ್ ಮನೋಜ್ ಅಂತ ಇದ್ದ, ಎಷ್ಟೊಂದು ಜನ ಇದ್ದಾರೆ. ಪ್ರತಿಯೊಬ್ಬರು ಹೆಸರು ಹೇಳ್ತಾ ಹೋದ್ರೆ ಒಬ್ರನ್ನ ಬಿಟ್ಟರೆ ಇನ್ನೊಬ್ರು ಬಿಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಹೋಗಿದ್ದಾನೆ ಬೇಗ, ಸತ್ಯ ಬೇಗ ಹೊಡ್ಕೊಂಡ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವಾಗಲೇ DJ ನಡೀತಿತ್ತು ಗುರು. ಏನೋ ಮಾಡ್ತಿದ್ವಿ ನಾವು DJ-ಲೇ. ಸುಮ್ಮನೆ ತಿರ್ಗಾಡ್ಕೊಂಡು ಅಲ್ಲಿಂದ ಇಲ್ಲಿ. ಗೈಸ್, ಅದ್ರ ಬಗ್ಗೆನೇ ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನಾನು. ಸಪ್ರೇಟಾಗಿ ಮಾತಾಡೋಣ. ಆ್ಯಂಡ್ ಏನೋ ಹೇಳ್ತೀಯಾ ಬ್ಲಾಗ್? ಬಾಯ್ ಬ್ಲಾಗಲ್ಲಿ ಏನೋ ಹೇಳಂಗಿದೆ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಹೇಳ್ತಿದ್ದೆ, ಬನ್ನಿ ಜನರೇ. See this guy. ಗೈಸ್,
ಬ್ಲಾಗಲ್ಲಿ ಎಷ್ಟು ಏನ್ ದಿವಸ ಹೇಳ್ತಾರೆ ಸಪೋರ್ಟ್ ಮಾಡಿ ಅಂದ್ರೆ, ಈಗ ಎಷ್ಟೋ ಜನಕ್ಕೆ ಜೂನಿಯರ್ಸು ಏನಂತಾರೆ ಅವ್ರ ಕೆಲಸ ಆದ್ಮೇಲೆ ಬಿಟ್ಟು ಹೋಗ್ಬಿಡ್ತಾರೆ. ಆ್ಯಂಡ್ ಎಷ್ಟೋ ಸಲ ಸೀನಿಯರ್ಸ್ ಎಲ್ಲ ರ್ಯಾಕ್ ಮಾಡ್ತಾರೆ ಬೇರೆ ಕಾಲೇಜಲ್ಲಿ. ಅಲ್ಲ ನಮ್ಮ ಜೊತೆನೇ ಕೆಲಸ ಕಳೆದುಕೊಂಡು ಕೆಲಸ ಇದು ಮಾಡಿಕೊಂಡು ಹೆಸರು ಮಾಡಿಕೊಂಡು ಆಮೇಲೆ ನೀವು ಯಾರು ಅನ್ನೋ ಥರ ಹೇಳ್ತಾರೆ. ಬಟ್ ನಾನು ಇವತ್ತು ತನಕ ಜೂನಿಯರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಯಾರ ಹತ್ರನೂ ಹೇಳಿಲ್ಲ, ನಾನು ಸ್ವಲ್ಪ ಮಾತಾಡೇ ಇಲ್ಲ. ಇವತ್ತು ಮಾತಾಡ್ತಾ ಇದ್ದೀನಿ. ಸರ್ ಒಂದ್ಸಲ ಹೇಳ್ಬಿಡಿ ಕ್ಯಾಮ್ರಾಗೆ. ಇವರು ನಮ್ಮ ಕನ್ನಡ ಸರು ಶಿವಕುಮಾರ್ ಸರ್ ಅಂತ. ಭುವನ್ನು ಮತ್ತೆ ಸಂತೋಷ್ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಶುಭವಾಗಲಿ, ಶುಭರಾತ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಇನ್ನೊಂದು ಹೇಳ್ತಿದ್ದೆ, ಒಂಚೂರು ಕೊಚ್ಕೊಳ್ತೀರಾ, ನನಗೆಲ್ಲ ಬರುತ್ತೆ ಅನ್ನೋ ದುರಾಂಕಾರ ಇಲ್ದಿರಾ. ಆ್ಯಂಡ್ ಜೂನಿಯರ್ ಅಂತ ಅನ್ಸೇ ಇಲ್ಲ ಫಸ್ಟ್ ಆಫ್ ಆಲ್. ಜೂನಿಯರ್ ಅಂತ ಅನ್ಸಿಲ್ಲ. ಏನಂತಾರೆ ನೀವು ಅರ್ಥ ಮಾಡ್ಕೊಂಬಿಡಿ, ನನಗೆ ಮಾತು ಬರ್ತಿಲ್ಲ. ಫ್ರೆಂಡ್ ಅಂತೀರೋ, ಬೆಸ್ಟ್ ಫ್ರೆಂಡ್ ಅಂತೀರೋ, ಬ್ರದರ್ ಅಂತೀರೋ, ತಮ್ಮ ಬ್ಲಡ್ ರಿಲೇಷನ್ ಅಂತೀರೋ. ಥ್ಯಾಂಕ್ ಯು. ಆ್ಯಂಡ್ ಕಾಲೇಜಿಗೆ ಆ್ಯಂಡ್ ಇನ್ನೊಂದೇನು ಅಂದರೆ, ಪ್ರತಿ ಸಲ ಹೇಳ್ತಿದ್ದೆ ಗೆದ್ದೆ ಗೆಲುವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ, ಈ ನಿಮ್ಮ ಪ್ರೀತಿಯ ಕಿಚ್ಚಾಪುವನ್ನು ಮಾಡುವ ನಮಸ್ಕಾರ ಅಂತ ಯಾವಾಗಲೂ ಹೇಳ್ತಿದ್ದೆ. ಗೆದ್ದೆ ಗೆಲುವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅನ್ನೋ ಮಾತಿಗೆ ಇವತ್ತು ನಾನು ನಿಂತಿದ್ದೀನಿ, ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ್ಯಂಡ್ ಬ್ಲಾಗ್ನ ಏನು ಮಾಡಿಬಿಡ್ತೀನಿ ಗೈಸ್, ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಅಲ್ಲಿ ಅಷ್ಟು ಜನ ಆಡ್ತಿರ್ಬೋದು, ಅಷ್ಟು ಜನ ನಗ್ತಿರ್ಬೋದು, ಫ್ರೆಂಡ್ಸ್ ತಪ್ಕೊಂಡು ಮಾತಾಡ್ಕೊಂಡು ಅಳ್ಕೊಂಡು ಏನೋ ಒಂದು ಇಲ್ವೇ ಇಲ್ಲ, ಕಾಲೇಜ್ ಲೈಫೇ ಇಲ್ಲ ಅಂತ ಅಂದ್ಕೊಂಡು ಇದು ಮಾಡ್ತಿದ್ರು. ಅಲ್ಲಿ ನಾನು ಸಂತೋಷ ಬಿಟ್ರೆ ಇನ್ನೆಲ್ಲರೂ ಅಳ್ತಿದ್ರು. ಬಟ್ ಎಲ್ಲರೂ ಅಳ್ತಿದ್ರು. ನಂಗೆ ನಿಜ ಒಂದು ಡ್ರಾಪ್ ನೀರು ಬಂದಿಲ್ಲ. ಬಟ್ ಇವಾಗ ಬರ್ತಿದೆ, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾವಾಗಲೂ ಹೇಳ್ತಾರೆ ಒಂದೇ ಮಾತು, ಗೆದ್ದೇ ಗೆಲುವು ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ, ಈ ನಿಮ್ಮ ಪ್ರೀತಿಯ ಕಿಚ್ಚಾಪುವನ್ನು ಮಾಡುವ ನಮಸ್ಕಾರ. See you in the next vlog. Take care and thank you. ತುತ್ತುವನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಆಯಾಗಿರಕ್ಕೆ.